ಭಾಷೆ ಅನ್ನೋದಿದೆಯಲ್ಲ, ಈ ಭಾಷೆ ಇರೋದನ್ನೆಲ್ಲ ನಮಗೆ ವಿವರಿಸೋದಿಲ್ಲ. ಬದಲಾಗಿ ನಾವು ಯಾವುದನ್ನು ವಾಸ್ತವ ಅಂತೇವೋ ಅದನ್ನು ಭಾಷೆನೇ ಡಿಸೈಡ್ ಮಾಡ್ತಾರೆ. ಅಂದರೆ ನನ್ನ ಮೊಮ್ಮಗ ಜ್ಞಾಪಕ ಬರ್ತಾನೆ. ಅವನಿಗೆ ಇನ್ನೂ ಮಾತು ಬರ್ತಾ ಇರಲಿಲ್ಲ. ಒಂದು 5-6 ಸ್ವಲ್ಪ ಅಂಬೆಗಾಲಿಡೋ ವಯಸ್ಸು ಬಂದಿದ್ದು ಮಗುವುದು. ಒಂದು ಸರ್ತಿ ಒಂದು ಚಾಪೆಯ ಗಡ್ಡಿಯನ್ನು ತಗೊಂಡು ಹಣೆಗೆ ಮುಟ್ಟಿಸ್ಕೊಂಡು ಜೋರಾಗಿ ನಗ್ತಾ ಇದ್ದ. ಆ ಮಗುಗೆ ಚಾಪೆ ಅಂತ ಗೊತ್ತಿರಲಿಲ್ಲ, ಕಡ್ಡಿ ಅಂತ ಗೊತ್ತಿರಲಿಲ್ಲ, ಇದು ಹಣೆ ಅಂತ ಗೊತ್ತಿರಲಿಲ್ಲ, ನಾನು ನಗ್ತಾ ಇದ್ದೀನಿ ಅಂತ ಗೊತ್ತಿರಲಿಲ್ಲ. ಅದೇನೋ ಮಾಡ್ತಿತ್ತು, ನಗ್ತಾ ಇತ್ತು. ಆಮೇಲೆ ದೊಡ್ಡವನಾಗ್ತಾ ಆಗ್ತಾ ನನಗೆ ಒಂದು ಅನುಭವಕ್ಕೆ ಬಂತು. ಮಾತು ಕಲಿಯೋವರೆಗೂ ಮಕ್ಕಳನ್ನ ಬಹಳ ಮುದ್ದು ಮಾಡ್ತೀವಿ. ಮಾತು ಅರ್ಥ ಆಗೋ ಸ್ಥಿತಿ ಬಂದ ತಕ್ಷಣ ನಮ್ಮ 100ಕ್ಕೆ 98 ಮಾತುಗಳು ನೆಗೆಟಿವ್ ಸೆಂಟೆನ್ಸ್ಗಳಾಗ್ತವೆ. ಕೂತ್ಕೋಬೇಡ, ಮಾತಾಡಬೇಡ, ಚಿಲ್ಕೋಬೇಡ, ಓಡಬೇಡ. ನೆಗೆಟಿವ್ ಇಲ್ಲದೆ ಮಕ್ಕಳ ಜೊತೆ ಮಾತಾಡೋಕ್ಕೆ ಆಗೋದೇ ಇಲ್ವಾ ನಮಗೆ? ಬಹಳ ಪ್ರಯತ್ನ ಪಟ್ಟು ವಿಫಲ ಆದ ನಾನು ಆಗಲಿ. ಈ ಎಕ್ಸಾಂಪಲ್ ಯಾಕೆ ಹೇಳಿದೆ ಅಂದರೆ, ನನಗೆ ಗೊತ್ತಿಲ್ಲದ ಹಾಗೆ ನಮ್ಮ ಅಪ್ಪ ಅಮ್ಮ ಬಳಸ್ತಾ ಇದ್ದ ಭಾಷೆ, ನಮ್ಮ ಸುತ್ತಮುತ್ತ ಇದ್ದ ಜನ ಬಳಸ್ತಾ ಇದ್ದ ಭಾಷೆ, ಮೇಷ್ಟ್ರು ಹೇಳ್ತಾ ಇದ್ದ ಭಾಷೆ, ನಂದು ಅಂದ್ಕೊಳ್ಳೋ ವ್ಯಕ್ತಿತ್ವ ನಾನು ತಿಂದ್ಬಿಟ್ಟು ಅದು ಗೊತ್ತಾದ ಮೇಲೆ ಬಿಡಿಸ್ಕೊಳ್ಳೋದು ಬಹಳ ಕಷ್ಟ. ಪ್ರಯತ್ನ ಪಟ್ಟರು ಆಗೋದೇ ಇಲ್ಲ. ನಾವು ಯಾವುದನ್ನು ನಮ್ಮ ವ್ಯಕ್ತಿತ್ವ ಅಂತೇವೋ ಅದು ನಮ್ಮ ಭಾಷೆಯೇ ನಮಗೆ ಕಟ್ಕೊಟ್ಟಿದ್ದು, ನಮ್ಮ ವಿಧಿ ಅಥವಾ ಫೇಟ್ ಅಂದರೆ ಅದೇನೆ. ನಮ್ಮ ಅಪ್ಪ ಅಮ್ಮ ನನ್ನ ಚಾಯ್ಸ್ ಅಲ್ಲ, ನನ್ನ ಜಾತಿ ನನ್ನ ಚಾಯ್ಸ್ ಅಲ್ಲ, ನನ್ನ ಭಾಷೆ ಕೂಡ ನನ್ನ ಚಾಯ್ಸ್ ಅಲ್ಲ. ಯಾವ ಸ್ಕೂಲ್ಗೆ ಹೋಗ್ತೀನಿ, ಯಾವ ವೇಷ ಸಿಗ್ತಾರೆ ನನ್ನ ಚಾಯ್ಸ್ ಅಲ್ಲ. ನನ್ನ ಚಾಯ್ಸ್ ಅಲ್ಲದ ಸಾವಿರಾರು ಸಂಗತಿಗಳು ಸೇರಿ ನಾನು ಇವತ್ತು ಹಿಂಗಾಗಿದೆ. ಅರಿವು ಪಡೆಯೋದು ಅಂದ್ರೇನು? ಪಡೆಯೋದಲ್ಲ, ಕಳ್ಕೊಳ್ಳೋದು. ನಾನು ಉದ್ದೇಶಪೂರ್ವಕವಾಗಿ ಕಳ್ಕೊಳ್ಳದೆ ಇದ್ದರೆ ನನಗೆ ಅರಿವು ಸಿಗಕ್ಕೆ ಸಾಧ್ಯನೇ ಇಲ್ಲ. ಏನೇನನ್ನು ಕಳ್ಕೊಳ್ಳಿ ನಾನು? ನನ್ನ ಜಾತಿ ಕಳ್ಕೋಬೇಕು, ನಮ್ಮ ಅಪ್ಪ ಅಮ್ಮನ ಕಳ್ಕೋಬೇಕು, ನಾನು ಯಾವ್ಯಾವುದನ್ನು ಸರಿ ನಂಬ್ಕೊಂಡಿದ್ದೋ ಅದೆಲ್ಲನೂ ಅಲ್ಲ ಅಂತ ರಿಜೆಕ್ಟ್ ಮಾಡಬೇಕಂತ. ಆದರೆ ನಮ್ಮ ಎಜುಕೇಷನ್ನು ಆ ಕೆಲಸನ ಮಾಡ್ತಾ ಇಲ್ಲ. ಲಿಟ್ರೇಚರ್ ಯಾಕೆ ಮುಖ್ಯ ಆಗುತ್ತೆ ಅಂತಂದರೆ, ಇಟ್ ಟೇಕ್ಸ್ ದ ರಿಸ್ಕ್. ನನ್ನನ್ನು ಜನ ಅಪಾರ್ಥ ಮಾಡಿಕೊಂಡರೂ ಪರವಾಗಿಲ್ಲ ಅಂತ ತಾನು ಹೇಳಬೇಕಾದ ಮಾತನ್ನು ಲಿಟ್ರೇಚರ್ ಹೇಳುತ್ತೆ. ಮಹಾತ್ಮ ಗಾಂಧಿಯಷ್ಟು ಅಪಾರ್ಥಕ್ಕೆ ಗುರಿಯಾದವರು ಇನ್ನೊಬ್ರು ಇಲ್ಲ. ಬಸವಣ್ಣನಷ್ಟು, ಕುವೆಂಪು ಅಷ್ಟು ಅಪಾರ್ಥಕ್ಕೆ ಗುರಿಯಾಗಿರೋ ಇನ್ನೊಬ್ರು ಇಲ್ಲ. ಆದರೂ ರಿಸ್ಕ್ ತಗೊಂಡು ಮಾತಾಡಿದ್ರು. ಜನ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ ಅಂತ ಮಾತಾಡಿದ್ರು. ನಾವು ಜನ ನಮ್ಮನ್ನು ತಪ್ಪು ತಿಳ್ಕೋಬಾರ್ದು ಅಂತ ಮಾತಾಡ್ತಾ ಹೊರಟ್ರೆ ಸುಳ್ಳಾಗ್ಬಿಡ್ತೀವಿ. ಅದನ್ನು ರಂಗನಾಥ್ ಅವರು ಬಹಳ ಚೆನ್ನಾಗಿ ಹೇಳಿದರು. ರೈಟ್, ರಿಸ್ಕ್ ಅನ್ನೋ ಮಾತು ಹೇಳಿದ್ನಲ್ಲ, ವಿಮರ್ಶೆ ಕೂಡ ದೊಡ್ಡ ರಿಸ್ಕ್. ನಾನು ನೆರೂಡನ ಆತ್ಮಕಥೆ ಅನುವಾದ ಮಾಡ್ತಾ ಇದ್ದಾಗ ಅದರಲ್ಲಿ ಹಿಕ್ಮತ್ ಅಂತ ಒಬ್ಬ ಕವಿ ಬರ್ತಾನೆ. ಟರ್ಕಿ ದೇಶದ ಮೊಟ್ಟ ಮೊದಲ ಆಧುನಿಕ ಕವಿ ಅವನು. ಅವನನ್ನು 18 ವರ್ಷ ಜೈಲಲ್ಲಿ ಇಟ್ಟಿದ್ದ. 18 ವರ್ಷ ಜೈಲಲ್ಲಿ ಇಟ್ಟಿದ್ದು ಮಾತ್ರ ಅಲ್ಲ, ಅವನನ್ನೊಂದು ಹಡಗಿನಲ್ಲಿ
ವಾಶ್ರೂಮ್ ಕೂಡ್ ಹಾಕ್ಬಿಟ್ಟು ತಿಂಗಳಗಟ್ಟಲೆ ಸಮುದ್ರ ಮೇಲೆ ಅಲಸಿರ್ತಾರೆ. ಆ ಕವಿ ತನ್ನ ಸೆರೆಮನಿಯ ಅನುಭವಗಳನ್ನು ಕುರಿತು ಪದ್ಯಗಳು ಬರೆದಿದ್ದಾರೆ. ಒಂದು 150 ಪದ್ಯಗಳು ಇಂಗ್ಲಿಷ್ಗೆ ಅನುವಾದ ಆಗಿದೆ. ಈ ಮನುಷ್ಯ ಸೆರೆಮನಿಯಲ್ಲಿ ಕೂತು ತನ್ನನ್ನು ಆಳ್ತಾ ಇದ್ದ ಸರ್ಕಾರ ಕೊಡ್ತಾ ಇದ್ದ ಹಿಂಸೆಯನ್ನೆಲ್ಲ ಅನುಭವಿಸ್ಕೊಂಡು ತನ್ನ ಎಕ್ಸ್ಪೀರಿಯನ್ಸ್ಗಳನ್ನ ಹೆಂಡತಿಗೆ ಪದ್ಯದ ಮುಖಾಂತರ ಬರ್ಕೊಂಡಿದ್ದಾನೆ. ಒಬ್ಬ ರೊಮ್ಯಾಂಟಿಕ್ ಕವಿ ಬರೀಬಹುದಾದಂಥ ಪದ್ಯಗಳು, ಆದರೆ ಒಬ್ಬ ಪೊಲಿಟಿಕಲ್ ಆಕ್ಟಿವಿಸ್ಟ್ ಜೈಲಲ್ಲಿ ಬರೆದ ಪದ್ಯಗಳು. ಕ್ರಾಂತಿಕಾರಿಗಳಿಗೆ ಭಾವನೆಗಳೇ ಇರಲ್ಲ ಅನ್ನೋದು ಸುಳ್ಳು ಅಂತ ಪದ್ಯ ಓದಾಗ ಗೊತ್ತಾಗುತ್ತೆ. ನೆರುಡ ಬರೆದ ಪ್ರೇಮ ಕವಿತೆಗಳಿಗಿಂತೂ ಬಹಳ ಬೇರೆ ಥರದವು. ಹಾಗಂತ ಅವನೇನು ಬಹಳ ಆದರ್ಶ ಪ್ರೇಮಿ ಅಂತಲೂ ಹೇಳಲಾರೆ. ನಾನು ಮದುವೆ ಆದ, ಡೈವೋರ್ಸ್ ತಗೊಂಡ, ಇನ್ನೊಬ್ಬಳನ್ನ ಮದುವೆ ಆದ, ಆಕೆ ಅವನನ್ನು ಬಿಟ್ಟು ಹೋಗ್ತಾಳೆ, ಇನ್ನೊಬ್ಬಳನ್ನ ಮದುವೆ ಆಗ್ತಾನೆ. ಅದರಲ್ಲಿ 3 ಜನ ಹೆಂಡತಿಯರಿ ಕಾಗದ ಬರೆದ ಪತ್ರಗಳು ಇದ್ದಾವೆ. ನಾವು ಇಂಥ ಪದ್ಯಗಳನ್ನ ಓದಿದಾಗ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋ ಪ್ರಶ್ನೆ ಒಂದು ಕಡೆ ಬಂದಿದೆ. ಇದು ಒಂದು ಎಕ್ಸ್ಟ್ರೀಮ್. ಈ ಎಕ್ಸಾಂಪಲ್ ಎಲ್ಲ ಕೊನೆಗೆ ಲಿಂಕ್ ಮಾಡೋಕ್ಕಾಗತ್ತೆ ಅಂತ ನೋಡ್ತೀನಿ. ಇನ್ನೊಂದು, ಜಪಾನಿ ಭಾಷೆಯಲ್ಲಿ ಸಾವಿನ ಪದ್ಯಗಳು ಅಂತಿದೆ, ಜಾಪನೀಸ್ ಡೆತ್ ಪೋಯಮ್ಸ್ ಅಂತ ಅದರ ಹೆಸರು. ಕ್ರಿಸ್ತಶಕ 750ರ ಸುಮಾರಿನಲ್ಲಿ ಒಂದು ಸಂಕಲನದಲ್ಲಿ ಸುಮಾರು 40 ಅಂತ ಡೆತ್ ಪೋಯಮ್ಸ್ ಇದ್ದಾವೆ. ಅದೇನು ಅಂತಂದರೆ, ಝೆನ್ ಗುರುಗಳಾಗಿದ್ದವರು ಮತ್ತು ಜಪಾನಿನ ಚಕ್ರವರ್ತಿಗಳ ಹತ್ತಿರ ಜೀವವನ್ನೇ ಪಣವಾಗಿಟ್ಕೊಂಡು ಸಮುರಾಯಿಗಳ ಕೆಲಸ ಮಾಡ್ತಿದ್ದವರು ಮತ್ತು ಕೆಲವು ಶ್ರೀಮಂತರು ತಾವು ಸಾಯುವುದಕ್ಕೆ ಕೆಲವು ದಿನ ಮುಂಚೆ ಬಿಲ್ಲನ್ನು ಬರೆದಿಟ್ಟು ನಾನು ಸಾಯ್ತಾ ಇದ್ದೀನಿ ಅನ್ನಿಸ್ದಾಗ ತಮಗೆ ಅನಿಸಿದ್ದನ್ನು ಪದ್ಯ ರೂಪದಲ್ಲಿ ಬರೆದಿರ್ತಾ ಇದ್ದೀನಿ. ಆ ಅಭ್ಯಾಸ 18ನೇ ಶತಮಾನದವರೆಗೂ ಇದೆ. ಯಾವ ಸಂಸ್ಕೃತಿಯಲ್ಲೂ ಹಾಗೆ ಸಾವನ್ನು ಕುರಿತು ಪದ್ಯ ಬರೆದಿದ್ದು ಸಾಯೋದು ನಾನು ನೋಡಿರಲಿಲ್ಲ. ಕೆಲವರಂತೂ ಒಬ್ಬ ಝೆನ್ ಗುರು ಕರೆಸ್ಕೊಂಡು ಪದ್ಯ ಬರೆದು ಅದಕ್ಕೆ ಕೆಳಗಡೆ ಸೈನ್ ಹಾಕಿ ಬ್ರಷ್ ಕೆಳಗಿಟ್ಟು ಸತ್ತೋಗ್ತಾರೆ ಅಂಥ ಕಥೆಗಳು ಇದೆ. ಒಂದು ಕಡೆ ಸೆರೆಮನಿಯಲ್ಲಿದ್ದು ಆದರ್ಶ ಪ್ರೇಮಿ ಅಲ್ಲದ, ಆದರೆ ಪುಟ್ಟ ಬಂಡುಕೋರನಾದ ಕವಿ ಜೈಲಿನ ಅನುಭವ ಇಟ್ಕೊಂಡು ಪ್ರೀತಿಯ ಬಗ್ಗೆ ಮಾತಾಡೋದಿದೆ. ಇನ್ನೊಂದು ಕಡೆ ನಾನೇನೇ ಸತ್ತು ಹೋಗ್ತೀನಿ ಅಂತ ಗೊತ್ತಾದಾಗ ಬದುಕಿನ ಬಗ್ಗೆ, ಸಾವಿನ ಬಗ್ಗೆ ಅನ್ಸಿದ್ದು ಪದ್ಯ ಬರೆಯೋದು ಇದೆ. ಯಾವುದನ್ನ ಹೇಗೆ ಅರ್ಥ ಮಾಡ್ತಾರೆ, ಅಥವಾ ಅರ್ಥ ಮಾಡ್ಕೊಳ್ಳೋದು ಅಂದರೆ ಏನು? ಇದು ಬಹಳ ದೊಡ್ಡ ಪ್ರಶ್ನೆಯಾಗಿ ನಮ್ಮ ವಿಮರ್ಶಕರನ್ನ ಕಾಡ್ತಾ ಇದೆ. ಅರ್ಥ ಅನ್ನೋದು ಒಂಥರ ದಿ ಎಂಡ್.